ಕೇಶವ್ ಅವರೇ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಕೂತ್ಕೊಳ್ಳಿ, ಫಸ್ಟು ಸಮಾಧಾನವಾಗಿ ಮಾತಾಡೋಣ. ಕೂತ್ಕೊಳ್ಳಿ ಕೇಶವ್ ಅವರೇ, ಕೂಲಾಗಿ ಮಾತಾಡೋಣ. ನನ್ನ ಟೆನ್ಷನ್ಗೆ ನನ್ನ ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ. ನಿಮ್ಗಳ ಜೊತೆ ಕೂಲಾಗಿ ಮಾತಾಡ್ಬೇಕಾ? ಇವಾಗ ಏನಾಯ್ತು? ಯಾಕೆ ಹೀಗೆ ಕೂಗಾಡ್ತಾ ಇದ್ದೀರಾ? ಇಲಿನ ಹೊಡಿತೀನಿ ಅಂತ ಹೇಳಿ ಆನೆನ ಬೀಳ್ಸಿದ್ದೀರಲ್ಲ, ಇದು ಸರಿನಾ? ನೀವು ಗುರಿ ಇಟ್ಟಿರೋದು ಯಾರಿಗೆ ಗೊತ್ತಾ? ಸುಮ್ಮನೆ ಬಂಗಾರಮ್ಮಂಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ಬೇಡಿ ಕೇಶವ್ ಅವರೇ. ಬಿಲ್ಡಪ್ ಅಲ್ಲ, ಇದೇ ನಿಜ. ಬಂಗಾರಮ್ಮ ಅಂದ್ರೆ ಊರನ್ನೇ ನಡಗಿಸೋ ಸುಂಟ್ರಗಾಳಿ. ಅಲ್ಲ, ನೀವು ಸಹನಾನ ಮುಗಿಸ್ಬೇಕಂತಲ್ವ ಪ್ಲಾನ್ ಮಾಡಿದ್ದು? ಅಫ್ಕೋರ್ಸ್ ನಮ್ ಟಾರ್ಗೆಟ್ ಇದ್ದಿದ್ದು ಸಹನಾನೇ. ಆದ್ರೆ ಗುರಿ ಸ್ವಲ್ಪ ಮಿಸ್ ಆಗಿ ಬಂಗಾರಮ್ಮಂಗೆ ಬುಲೆಟ್ ಫೈರ್ ಆಯ್ತು. ಏನು ಮಾಡೋದು? ಆ ಬಂಗಾರಮ್ಮ ಅಡ್ಡ ಬದ್ದಿದ್ರೆ ರಾಜ ಹುಲಿ ಸಹನನ್ನೇ ಮುಗಿಸ್ತಿದ್ದ. ಗತ್ತಿದೆ ಅಂತ ಎಲ್ಲದಕ್ಕೂ ಮಧ್ಯದಲ್ಲಿ ಬಂದ್ರೆ ಹೀಗೆ ಆಗೋದು. ಒಪ್ಸಿದ ಕೆಲಸನ ನೆಟ್ಟಿಗೆ ಮಾಡಕ್ ಬರ್ದೇ ಇರೋರ್ನ ಯಾಕೆ ಕರ್ಕೊಂಡ್ ಬರ್ತೀರಾ? ಯಾರು ಏನೋ ತಪ್ಪೇ ಮಾಡಲ್ವಾ? ಗುಂಪಲ್ಲಿ ಅಟ್ಯಾಕ್ ಮಾಡಿದಾಗ ಮಿಸ್ ಆಗೋದು ಕಾಮನ್. ಬಂಗಾರಮ್ಮ ಮಿಸ್ ಆಗಿರ್ಬೋದು, ಆದ್ರೆ ಇದನ್ನೆಲ್ಲ ಮಾಡಿದ್ ನಾವೇ ಅಂತ ಕಂಟಿಗೆ ಏನಾದ್ರೂ ಗೊತ್ತಾದ್ರೆ ಆಮೇಲೆ ನಾವ್ ಯಾರು ಮಿಸ್ ಆಗಲ್ಲ. ಕಂಟಿ ಹಾಸ್ಪಿಟಲ್ ಅಲ್ಲಿ ಮಚ್ಚಿಟ್ಕೊಂಡು ನಿಂತಿದ್ದಾನೆ. ನಾನು ನಿಮ್ ಜೊತೆ ಸೇರಿದೀನಿ ಅಂತ ಅವನಿಗೇನಾದ್ರು ಗೊತ್ತಾಗ್ಬಿಟ್ರೆ ನನ್ ಗತಿ ಏನಾಗುತ್ತೆ ಗೊತ್ತಾ ನಿಮ್ಗೆ? ಇದೇನ್ ಕೇಶವ್ ಅವ್ರೆ, ಪುಟ್ಟಕ್ಕನ್ ಮನೆ ಬೀಗ್ರಾಗ್ತಿರೋರು ಇಷ್ಟಕ್ಕೆಲ್ಲ ಭಯ ಬಿದ್ರೆ ಹೇಗೆ? ಎಲ್ಲಾ ವಿಷಯನೂ ತಮಾಷೆ ಅಲ್ಲ ರಾಧಾ. ಈ ವಿಷಯ ಆಚೆ ಬಂದ್ರೆ ಬೀಗ ಇರ್ಲಿ, ನನ್ ಜೀವಕ್ಕೆ ಬೀಗ ಬೀಳುತ್ತೆ. ಡೋಂಟ್ ವರಿ ಕೇಶವ್ ಅವರೇ, ಬಂಗಾರಮ್ಮ ಬದುಕದೇ ಇರೋ ಥರ ನೋಡ್ಕೊಳ್ಳೋಣ. ಏನೋ ಮತ್ತೆ ಬಂಗಾರಮ್ಮನ ಸಾಯಿಸೋದಕ್ಕೆ ನೋಡ್ತಾ ಇದ್ದೀರಾ? ಸಾಯಿಸ್ತಾ ಇದ್ರೆ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ. ಯು ಡೋಂಟ್ ವರಿ. ಇದ್ರಲ್ಲಿ ನಿಮ್ಗೆ ಏನು ತೊಂದರೆ ಆಗದಿರೋ ಥರ ನಾನು ವೈಭವ್ ನೋಡ್ಕೋತೀನಿ. ಇಲ್ಲಿವರೆಗೂ ನೀವ್ ಹೇಳ್ದಂಗೆ ನಾನ್ ಕೇಳ್ಕೊಂಡ್ ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಪ್ಲಾನ್ ಅಲ್ಲಿ ನಾನ್ ಸೇರ್ಕೊಂಡಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ರಾಧಾ, ಏಯ್ ರಾಧಾ, ನಾವ್ ಈಟೊಂದೆಲ್ಲ ಹುಡ್ಕುದ್ರೂ ನಮ್ ಕೈಗೆ ಸಿಕ್ಕಿಲ್ಲ ಅಂದ್ರೆ ಸಿಡ್ಲೂರ್ಗೆ ಏನಾರ ಬೇಲಿ ಕಿತ್ಬಿಟ್ಟವನ ಅಂತ. ಏ, ಹಂಗಾಗಕ್ ಚಾನ್ಸೇ ಇಲ್ಲಕ್ಕಲ್ಲ. ನಮ್ಮ ಹುಡುಗರಲ್ಲಿ ಕಾಯ್ತವ್ರೆ. ಈ ನನ್ನ ಮಗ ಎಲ್ಲಾನ ಅಲ್ಲಿ ಹೋದ್ರೆ ವಿಷಯ ನಮ್ಗೆ ತಿಳಿಸ್ತಾರೆ. ಲೈ, ಅವನು ಈ ಊರ್ ಗಡಿ ದಾಟೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲೇನ್ ನಡೀದೆ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲೇ ಎಲ್ಲೋ ಇರ್ತಾನೆ. ಆ ನನ್ನ ಮಗ ಅಮ್ಮೋರ್ ಎದೆಗೆ ಒಂದ್ ಕಿತ ಗುಂಡಾರಿಸಿದ್ದಲ್ದೆ ಎರಡನೇ ಕಿತನೂ ತೊಂದರೆ ಕೊಡಕ್ ನೋಡವನೆ. ಆ ನನ್ನ ಮಗ ಸಿಕ್ಕಿದ್ರೆ ಸುಮ್ಕಿ ಬಿಡ್ಬಾರ್ದಕ್ಕಲ್ಲ. ಅವನ ಆಸ್ಪತ್ರೆಗೆ ಬಂದು ಹೋಗೋನೆ ಅಂತಂದ್ರೆ ಪಕ್ಕ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ. ಏ, ಆಸ್ಪತ್ರೆನಾಗ ಬಂದಿದ್ದು ಅವನೇ ಅಂತ ಹೆಂಗ್ ಹೇಳೋದು ಮಾವ? ಏಯ್, ಅವನಲ್ದೆ ಇನ್ ಯಾವನ್ ಬಂದಿರ್ತಾನಲ್ಲ? ಬಂಗಾರಮ್ಮ ಅವ್ರಿಗೆ ಗುಂಡಾರಿಸಿದ ಅವನೇಯ. ಅವ್ರು ಬದುಕವ್ರ ಸತ್ತವ್ರ ಅಂತ ನೋಡಕ್ ಅವನೇ ಬಂದಿರ್ತಾನೆ. ಇದನ್ನು ಹೇಗಾದರೂ ಮಾಡಿ ಬಂಗಾರಮ್ಮಂಗೆ ಇಂಜೆಕ್ಟ್ ಮಾಡಿ ಅವ್ರ ಕತೆನ ಕ್ಲೋಸ್ ಮಾಡಬೇಕು. ಏಯ್, ಅಲ್ಲ ನೀನು ಎಲ್ಗೋಯ್ತಿದ್ಯಾ? ಸ್ಟಾಪ್ ಕಂಡ್ರಿ ಇಲ್ಲಿ. ರೀ, ಅವ್ರಿಲ್ಲೇ ಸ್ಟಾಫ್ ಅಂತೆ, ಹೋಗ್ಲಿ ಬಿಡಿ. ಲೈ, ನೀನ್ ಡಾಕ್ಟ್ರಾ? ಮತ್ ಹೋಗ್ಲಾ?
ಆಗಬಾರ್ದು. ಇದು ನಮ್ಮ ಅವ್ವ ಇರೋ ಜಾಗ, ಕಾವಲ್ ಕಾಯೋದು ನನ್ನ ಕರ್ತವ್ಯ. ನೀ ಸುಮ್ಕಿರೆ. ಇದೇನಿದು ರಾಧಾ ಮೇಡಮ್ ಹೇಳ್ದಂಗೆ ಬಂಗಾರಮ್ಮಂಗೆ ತೊಂದರೆ ಕೊಡೋಣ ಅಂತಿದ್ರೆ ಅವ್ರ ಮಗ ನೋಡಿದ್ರೆ ಮಚ್ಚಿಡ್ಕೊಂಡು ನಿಂತಿದ್ದಾರೆ. ಓಯ್ ಇರೇ ಸ್ನೇಹರ, ಅದ್ರಾಗ ಏನೈತೆ, ಇರೋ ಮಾತೆಲ್ಲ ಸರಿಯಾಗೈತೆ ಅಂತ ಚೆಕ್ ಮಾಡಿ. ರೀ ಹೋಗ್ಲಿ ಬಿಡ್ರಿ. ಮಾಡಿ ಅಂದೆ. ಏಯ್ ಬರ್ಲೆ. ದುಡ್ನಾಸೆಗೆ ಈ ಕೆಲಸ ಮಾಡೋಣ ಅಂತ ಹೋದರೆ ಕೊನೆಗೆ ಜೀವನೇ ಕಳ್ಕೊಬೇಕಾಗುತ್ತೆ. ಈ ಸವಾಸನೇ ಬೇಡಪ್ಪ. ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ಕಂಠಿಯವರೇ, ಇದೇನು ಆಸ್ಪತ್ರೆ ಅನ್ಕೊಂಡ್ರ? ಗೂಂಡಾಗಿರಿ ಮಾಡೋ ಅಡ್ಡ ಅನ್ಕೊಂಡ್ರ? ನಿನ್ನೆ ರಾತ್ರಿ ಯಾವನ ನಮ್ಮ ಅವ್ವನ ಕೋಣೆಗೆ ನುಗ್ಗಕ್ಕೆ ಪ್ರಯತ್ನ ಪಟ್ಟವನೆ, ಅದಕ್ಕೆ ಕಾವಲ್ ಕಾಯ್ತಾ ಇರೋದು. ನೋಡಿ, ನಿಮ್ಮ ಭಾವನೆ ನಮ್ಗೆ ಅರ್ಥ ಆಗತ್ತೆ. ಹಾಗಂತ ನೀವು ಮುಚ್ಚಿಟ್ಕೊಂಡು ಓಡಾಡ್ತಾ ಇದ್ರೆ ಬೇರೆ ಪೇಷಂಟ್ಸ್ ಭಯ ಪಡಲ್ವಾ? ಯಾರು ಭಯ ಪಟ್ರೆ ನಂಗೇನು ಡಾಕ್ಟ್ರೆ? ನನಗೆ ನಮ್ಮ ಅವ್ವನ್ ಕಾಪಾಡಬೇಕು, ಆಟೆಯ. ಈ ಥರ ಆದರೆ ನಮಗೂ ಟ್ರೀಟ್ಮೆಂಟ್ ಮಾಡೋಕ್ಕೆ ಕಷ್ಟ ಆಗತ್ತೆ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಾನು ನಿಮ್ಮ ಕೆಲಸ ಅಡ್ಡಿ ಬರೋಕ್ಕಿಲ್ಲ. ನಾನು ನನ್ನ ಕೆಲಸ ಮಾಡ್ಕೊತೀನಿ. ನಮ್ಮ ಅವ್ವನ ತಂಟೆಗೆ ಯಾವನೇ ಬಂದ್ರೂ ತಲೆ ಕಡಿದೆ ಬಿಡಕ್ಕಿಲ್ಲ.